ಕೆಲವರು ಯಾರೋ ನನ್ನ ಸ್ನೇಹಿತರು ಕೇಳ್ತಾ ಇದ್ರು, ನೀನು ಜಾಸ್ತಿ ಮಾತಾಡ್ತೀಯ ಅಂತ. ನಾನು ಕೇಳಿದೆ, ನಾನು ಜಾಸ್ತಿ ಮಾತಾಡಿ ಎಮ್ ಎಲ್ ಎ ಆದರೂ ಆಗಿದ್ದೀನಿ, ನೀನು ಕಡಿಮೆ ಮಾತಾಡ್ತೀಯಲ್ಲಪ್ಪ, ಏನು ಕಡ್ದು ಕಟ್ಟೆ ಹಾಕಿದ್ದು ಹೇಳು ಅಂತ ಕೇಳಿದೆ. ನಾನು ಜಾಸ್ತಿ ಮಾತಾಡ್ತೀನಿ ಅಂತ ನನಗಿಂತ ಮೇಲೆ ಇರೋರು ನನಗೆ ಹೇಳಿದ್ರೆ ಯೋಚನೆ ಮಾಡ್ಬೋದು ಸರ್. ಜನರಲಾಗಿ ಹಿಂಗೆ. ಬಟ್ ನೋಡಿ, ನಾನೇನು ಮಾಡಿದ್ದೀನಿ, ನಾನು 5 ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ಸರ್. ನನ್ನ ತಾಯಿ ಬರ್ತ್ಡೇ ಸೆಪ್ಟೆಂಬರ್ 12. ನಾನೊಂದು ವೆಬ್ಸೈಟ್ ಎಲ್ಲ ಡೆವಲಪ್ ಮಾಡ್ಕೊಂಡಿದ್ದೀನಿ ಸರ್ ನನಗೋಸ್ಕರ. ಇದು ಈಗ ಸಪೋಸ್ ಭಾಳ ಯೂನಿಕ್ಕಾಗಿ ಡೆವಲಪ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಇನ್ಫಾರ್ಮೇಷನ್ಗೋಸ್ಕರ ಇರುತ್ತೆ. ಒಂದು ಆ್ಯಂಬುಲೆನ್ಸ್ ಸೇವೆ ಅಂತೆಲ್ಲ ತೊಗೊಂಡ್ರೆ, ಇದು ಆ್ಯಂಬುಲೆನ್ಸ್, ನನ್ನ ಆ್ಯಂಬುಲೆನ್ಸಲ್ಲಿ 639 ಟ್ರಿಪ್ ಹೊಡೆದಿದ್ದೀವಿ ಬೆಂಗಳೂರಿಗೆ, ಯಾವ್ಯಾವ ಕಾಯಿಲೆಗೇನು. ಮತ್ತು ಡಿಜಿಟಲಿ ನಾನೊಂದು ವೆಬ್ಸೈಟ್ ಲಾಂಚ್ ಮಾಡಿದ್ದೀನಿ ಸರ್. QR ಕೋಡ್. ನೀವು ಬೇಕಾದ್ರೆ ನನ್ನ ವೆಬ್ಸೈಟ್ಗೆ ಹೋಗಿ ನೀವು ಒಂದು ಕಂಪ್ಲೇಂಟ್ ಹಾಕಿ, ಬಟ್ ಶಿವಮೊಗ್ಗದ ಹಾಕ್ಬೇಡಿ, ನನ್ನ ಅಸೆಂಬ್ಲಿದು ಹಾಕ್ಬೇಕು. ಮತ್ತು ನೀವು ಇಲ್ಲ ಹಾಕಿದ್ರೆ ನನ್ನ ಅಸೆಂಬ್ಲಿದು QR ಕೋಡ್ ಕೊಟ್ಟಿದ್ದೀನಿ ಸರ್. ಈಗ ನಿಮ್ಮ ಮನೇಲಿ ಸಪೋಸ್ ಸರ್, ನಾನು ಹೊಸಬ ರಾಜಕಾರಣಕ್ಕೆ, ನಾನು ಗೆಲ್ತೀನಿ ಸರ್, ಒಂದು 5 ವರ್ಷ ಗೆಲ್ತೀನಿ, ಮತ್ತೆ ಹೇಳ್ತೀನಿ. ನಾನು ನೆಕ್ಸ್ಟ್ ಟೈಮು, ಈಗ ಭಾಳಷ್ಟು ಜನ ನನಗೇನು ಅಂದರೆ, ಮೊನ್ನೆ ನಾನು ಚುನಾವಣೆಗೆ ಹೋದಾಗ ಲೋಕಲಲ್ಲಿ ತುಂಬ ಜನ ಸರ್ ಹೆಲ್ಪ್ಫುಲ್ ಅಲ್ಲ. ನಾನು ಯಾಕೆಂದರೆ ತುಂಬ ಜನ ಹೇಳಿದ್ರು, ಓ ಪ್ರದೀಪ್ ಈಶ್ವರ್ ಗೆಲ್ತಾನ, ನೋಡೇ ಬಿಡೋಣ ಅಂದರು. ಗೆದ್ದ ಮೇಲೆ ಲಕ್ಕು ಅಂದರು. ಈಗ ಮೊದಲನೇ ಸಲ ಗೆಲ್ಲೋದಲ್ಲ, 2ನೇ ಸಲ ಗೆಲ್ಲು ಅಂತಿದ್ದಾರೆ. ಹಾಂ, ಪಾರ್ಟಿ ನಿಂತ್ಕೊಂಡ್ರೆ ನಾಳೆನೇ ಹೋಗ್ತೀನಿ ಸರ್. ಪಾರ್ಟಿ ಏನು ಹೇಳ ಅಲ್ಲ, ನನಗೆ ಮೊನ್ನೆ ಕಷ್ಟಪಟ್ಟು ಗೆದ್ರೆ ಲಕ್ಕು ಅಂದರು. ಇವಾಗ ಆಗಲೇ ಅವ್ರೇನು ಮಾತಾಡ್ತಿದ್ರೆ, ಈ ಎಲೆಕ್ಷನ್ ಅಲ್ಲ, ನೆಕ್ಸ್ಟ್ ಎಲೆಕ್ಷನ್ ಗೆದ್ರೆ ನಿನ್ನ ಮೊದಲನೇ ಗೆಲುವು ನಿಜ ಅಂತ ನಂಬ್ತೀವಿ ಅಂತ. ಅದಕ್ಕೆ ನಾನು ನೆಕ್ಸ್ಟ್ ಎಲೆಕ್ಷನ್ ಗೆದ್ದ ಮೇಲೆ ನಾನು 2ನೇ ಎಲೆಕ್ಷನ್ ಹೆಂಗೆ ಗೆದ್ದೆ ಅಂತ ನಾನು ಜನಕ್ಕೆ ಕೇಳ್ತೀನಿ. ನೋಡಿ, ಇಷ್ಟೆಲ್ಲ ಮಾಡಿ ಇವಾಗ ಏನಾದರೂ ಹೇಳಕ್ಕೆ ಹೋದರೆ, ನೋಡಿ ಇವ್ನು ಮೊನ್ನೆ ಗೆದ್ದಿಲ್ಲ ಅಂತ. ಈಗಲೇ BJP IT ಸೆಲ್ ಅವರು ಭಾಳ ನನ್ನೊಂದು ವಿಡಿಯೋ ಬರೋಂಗಿಲ್ಲ, ಅವ್ರು ತುಂಬ ಅದ್ಭುತವಾದ ಸಾಹಿತ್ಯನ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತಿರ್ತಾರೆ. ನಾನು BJP IT ಸೆಲ್ ಅವ್ರಿಗೂ ಭಾಳ ಧನ್ಯವಾದ ಹೇಳ್ತೀನಿ. ನನ್ನ ವಿಡಿಯೋನ ನನಗಿಂತ ಬೇಗ ನೀವು ನೋಡ್ತಿದ್ದೀರಾ. ಐ ಆಮ್ ಸೋ ಥ್ಯಾಂಕ್ಫುಲ್. ಕಾಮೆಂಟ್ ಏನಾದರೂ ಇರಲಿ, ನಿಮ್ಮಿಂದ ಒಂದು ವ್ಯೂ ಆದರೂ ಬರ್ತಿದೆ ಸಾಕು. BJP IT ಸೆಲ್ ಅವರು ಪಟ್ ಅಂತ ನೋಡ್ತಾರೆ ನನ್ನ ವಿಡಿಯೋನ. ಮೊನ್ನೆ ಹಂಗೆ ಹಾಕಂಗಿಲ್ಲ, 1 ನಿಮಿಷಕ್ಕೆ 70-80 ವ್ಯೂಸ್ ಆಗೋಗಿದೆ. 40 ಕಾಮೆಂಟ್ ಬಿದ್ದೋಗಿದೆ, 40 ನೆಗೆಟಿವೇ. ನೋಡಿದ್ರೆ ಆ 45 ಜನ ಕಾಮನ್ನಾಗಿ ಆಗ್ತಿರ್ತಾರೆ, ಬಾಯಿಗೆ ಬಂದಂಗೆ ಬೈತಾರೆ. ನನಗೂ ಭಾಳ ಖುಷಿ ಇದೆ. ಪರವಾಗಿಲ್ಲ. ಒಂದು ಕಾಲದಲ್ಲಿ ಗಲ್ಲಿಯಲ್ಲೇ ನನಗೆ ಗೊತ್ತಿರಲಿಲ್ಲ, ಇವತ್ತು ಕರ್ನಾಟಕದ ಗೂಗಲಲ್ಲಿ ನನ್ನನ್ನು ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.